ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನನ್ನ ಅಣ್ಣ ಮತ್ತು ನನ್ನ ತಂಗಿ ಮೂವರು ಸೇರಿ ಮಂದಾರ್ತಿ ದುರ್ಗಾ ಪರಮೇಶ್ವರಿ ದೇವಿಯ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬಹಳ ವರ್ಷಗಳ ಹಿಂದೆ ಶಂಖಚೂಡ ಎಂಬ ನಾಗರಾಜನಿಗೆ 5 ಜನ ಮಕ್ಕಳಿದ್ರು. ದೇವರತಿ, ನಾಗರತಿ, ಚಾರುರತಿ, ಮಂದಾರತಿ, ನೀಲರತಿ ಅಂತ. ಒಂದಿನ ಅವರೆಲ್ಲರೂ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನಕ್ಕೆ ಅಂತ ಹೋಗ್ತಾರೆ. ಏನೋ ತಪ್ಪಾಗಿ ನಂದಿಯಿಂದ ಶಾಪಕ್ಕೆ ಗುರಿಯಾಗಿ ಈ 5 ಕೂಡ ನಾಗರೂಪಕ್ಕೆ ಪರಿವರ್ತನೆಗೊಳ್ತಾರೆ. ಶಾಪದಿಂದ ದುಃಖಗೊಂಡ ಈ ನಾಗಕನ್ಯೆಗಳು ಅರಣ್ಯದಲ್ಲಿ ಅಲೆದಾಡ್ತಾ ಇದ್ದಾಗ ಮಹರ್ಷಿಯೊಬ್ಬರು ಅವರನ್ನು ನೋಡಿ ಬೇಸರ ಪಡ್ತಾರೆ. ನಿಮ್ಮ ಶಾಪ ಮುಗಿಯುವ ಕಾಲ ಬರ್ತಾ ಇದೆ ಅಂತ ಸ್ವಾಮೀಜಿ ಹೇಳ್ತಾರೆ. ಅದೇ ಸಮಯದಲ್ಲಿ ತನ್ನ ರಾಜ್ಯ ಕಳೆದುಕೊಂಡಿದ್ದಂಥ ದೇವವರ್ಮ ರಾಜ ಅರಣ್ಯದಲ್ಲಿ ಅಲೆದಾಡ್ತಾ ಇರ್ತಾನೆ. ಕಾಡಿಗೆಲ್ಲ ಬೆಂಕಿ ಹೊತ್ತಿಕೊಂಡಿರುತ್ತೆ. ಆ ಕಾಡಿನಲ್ಲಿ ನಾಗಕನ್ಯೆಗಳನ್ನು ನೋಡಿ ಅವುಗಳನ್ನು ಕೈಯಲ್ಲಿ ಹೊತ್ತು ಪಶ್ಚಿಮಕ್ಕೆ ಹೊರಡ್ತಾರೆ. ಪ್ರಯಾಣ ಮಧ್ಯೆ ಅವರು ಕಟ್ಟಿದಂಥ ಚೀಲದಿಂದ ಒಬ್ಬಳಾದ ಮಂದಾರತಿ ನಾಗಕನ್ಯೆ ತಪ್ಪಿಸಿಕೊಂಡು ಒಂದು ದಟ್ಟ ಅರಣ್ಯ ಪ್ರದೇಶಕ್ಕೆ ಬರ್ತಾಳೆ. ಅಲ್ಲಿ ಒಂದು ರಾಕ್ಷಸ ರಾಜ ಮತ್ತು ರಾಣಿಯನ್ನು ಹಿಂಸೆ ಕೊಡ್ತಾ ಇರ್ತಾನೆ. ಆ ದುಃಖದಿಂದ ಕಣ್ಣೀರು ಸುರಿಸ್ತಿದ್ದಂಥ ರಾಣಿಯ ಪ್ರಾರ್ಥನೆಗೆ ಪ್ರತಿಕ್ರಿಯೆಯಾಗಿ ಆ ನಾಗಕನ್ಯೆ ದೇವಿಯ ರೂಪಕ್ಕೆ ಪರಿವರ್ತನೆಗೊಳ್ತಾಳೆ. ಅವಳೇ ದುರ್ಗಾ ಪರಮೇಶ್ವರಿ ರೂಪದಲ್ಲಿ ಪ್ರತ್ಯಕ್ಷವಾಗಿ ಆ ರಾಕ್ಷಸನನ್ನು ಸಂಹಾರ ಮಾಡಿ, ನಾನು ಇಂದಿನಿಂದ ಇಲ್ಲೇ ನೆಲೆಸುತ್ತೇನೆ, ನನ್ನ ಆಶ್ರಯಕ್ಕೆ ಬರುವವರಿಗೆ ರಕ್ಷಣೆಯಾಗಿರ್ತೇನೆ ಅಂತ ಆಶೀರ್ವಾದವನ್ನು ಮಾಡ್ತಾರೆ. ಆ ಸ್ಥಳವೇ ನಂತರ ಮಂದಾರ್ತಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗುತ್ತೆ. ಎಷ್ಟೋ ವರ್ಷಗಳ ನಂತರ ವಾರಾಹಿ ನದಿಯಲ್ಲಿ ಒಂದು ದೇವಿಯ ಮೂರ್ತಿ ಸಿಗುತ್ತೆ. ಆ ದೇವಿಯ ಮೂರ್ತಿಯನ್ನೇ ಈ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಂದಾರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಿರ್ಮಾಣ ಆಗುತ್ತೆ. ನಾವು ದೇವರ ದರ್ಶನವನ್ನು ಮಾಡಿ ಹೂ ಪೂಜೆಯನ್ನು ಸಲ್ಲಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ವಿ. ಗರ್ಭಗುಡಿಯ ಒಳಗೆ ಹೋದಾಗ ದೇವಿಯ ಮುಖ ನೋಡಿ ತುಂಬ ಖುಷಿಯಾಯಿತು. ಮೈಂಡ್ ಕಾಮ್ ಅಂತ ಆಗಿಬಿಡ್ತು. ಯಾಕಂದರೆ ದೇವಿಯೇ ಹಾಗೆ, ದೇವಿಯ ರೂಪವೇ ಹಾಗೆ, ಒಂಥರ ಅಮ್ಮನ ಫೀಲಿಂಗ್ ಕೊಡುತ್ತೆ. ದರ್ಶನದ ನಂತರ ಅಮ್ಮನಿಗೆ ಮತ್ತು ದೊಡ್ಡಮ್ಮನಿಗೆ ಕೊಡೋಕೆ ಅಂತ ದೇವಿಯ ಸೀರೆಯನ್ನು ತಗೊಳ್ಳೋಕೆ ಹೋದ್ವಿ. ಅಲ್ಲಿ ದೇವಿಯ ಹರಕೆಯ ಸೀರೆಗಳು ಇರ್ತವೆ. ನಾನು ಎಲ್ಲೇ ಹೋದರೂ ನನಗೆ ಫಸ್ಟಿಗೆ ಕಣ್ಣಿಗೆ ಅಟ್ರ್ಯಾಕ್ಟ್ ಆಗೋದು ಗ್ರೀನ್ ಕಲರ್. ಸೊ ಅಮ್ಮನಿಗೆ ಗ್ರೀನ್ ಕಲರ್ ಮತ್ತು ದೊಡ್ಡಮ್ಮನಿಗೆ ಪಿಂಕ್ ಕಲರ್ ಸೀರೆ ತಗೊಂಡ್ವಿ. ಒಂದು ಫ್ರೇಮ್ ಬೇಕಿತ್ತು. ಮಂದಾರ್ತಿದ್ದು ಹಾಂ. ನಂದು ಫ್ರೆಂಡ್ ಶುಭಂದು ಗೃಹ ಪ್ರವೇಶಕ್ಕೆ ಗಿಫ್ಟ್ ಕೊಡೋಕ್ಕೆ ಮಂದಾರ್ತಿ ದೇವಿಯ ಫೋಟೋವನ್ನೇ ತಗೊಂಡೆ. ಅದಾದ ನಂತರ ದೊಡ್ಡಮ್ಮನಿ ಮತ್ತು ಅಮ್ಮನಿಗೆ ಬಳೆ ಇಷ್ಟ, ಹಾಗಾಗಿ ಬಳೆ ತಗೊಂಡ್ವಿ. ಗ್ರೀನ್ ಬೊಕ್ಕ ಬ್ಲೂವಾ ರೆಡ್ ರೆಡ್ ಅಮ್ಮವೇ ಮಾಡ್ಬೇಕು. ಇನ್ನೊಂದು ಶಾಪಲ್ಲಿ ಸಾಲಿಗ್ರಾಮ ಮೇಳದ ಒಬ್ಬರು ಕಲಾವಿದರು ಸಿಕ್ಕಿದ್ರು. ಕಬ್ಬಿನಾಲೆ ಬಂದಿದ್ದೀರಾ? ಕಬ್ಬಿನಾಲೆಗೆ ಬಂದಿದ್ದ ಅಲ್ಲ, ಕಬ್ಬಿನಾಲೆ ಸಾಲಿಗ್ರಾಮ ಯಕ್ಷಗಾನ ಇತ್ತು. ಹಾಂ, ಅದಕ್ಕಿಂತ ಮುಂಚೆನಾ? ಹಾಂ ಹಾಂ ಹಾಂ, ಹೆಬ್ರಿ. ಸೀತಾರಾಮ ಹೆಬ್ಬಾರ್. ಹಾಂ ಹಾಂ, ಹೌದಾ? ಹಾಂ ಹಾಂ. 7-8 ವರ್ಷದಿಂದ ಓ, ನಗರ ಸುಬ್ರಹ್ಮಣ್ಯ ದೇವಸ್ಥಾನ ಕಬ್ಬಿನಾಲೆನ ಲಕ್ಷ್ಮೀನಾರಾಯಣ ದೇವಸ್ಥಾನ. ಲಕ್ಷ್ಮೀನಾರಾಯಣ 10 ವರ್ಷ ಆಯ್ತು ನೋಡಿ. 800 ಇಟ್ಕೊಂಡು ಹೋಗಿದ್ದೆ. ಓ, 12 ಗಂಟೆ ಆಗಿತ್ತು. ಹೇಗೂ ಊಟ ಮಾಡಿಕೊಂಡೇ ಹೋಗುವ ಅಂತ ಊಟಕ್ಕೆ ಹೋದ್ವಿ. ದೇವಸ್ಥಾನದ ಊಟದಲ್ಲಿ ಎಂಥ ಮ್ಯಾಜಿಕ್ ಇರುತ್ತೋ ಗೊತ್ತಿಲ್ಲ, ಆದರೆ ತುಂಬ ರುಚಿಕರವಾಗಿತ್ತು ಊಟ. ಅದಾದ ನಂತರ ನಂದು ಅಣ್ಣ ಸುದೀಪ್ ಅಣ್ಣ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡಿ, ಮತ್ತು ನಮ್ಮೂರವರು ತುಂಬ ಮಂದಿ ದೇವಸ್ಥಾನಕ್ಕೆ ಬಂದಿದ್ದರು. ಅವ್ರ ಜೊತೆ ಎಲ್ಲ ಮಾತಾಡಿ ಆಮೇಲೆ ನಾವು ಶುಭನ್ ಮನೆಗೆ ಬಂದ್ವಿ. ಅಲ್ಲಿ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ರು. ಅವಳಿಗೆ ಒಂದು ಫೋಟೋ ಫ್ರೇಮ್ ಗಿಫ್ಟ್ ಕೊಟ್ಟು ನನ್ನ ಫ್ರೆಂಡ್ಸನ್ನೆಲ್ಲ ಮೀಟ್ ಮಾಡಿ ಒಂದು ಸೆಲ್ಫಿ ತಗೊಂಡು ಮನೆಗೆ ಹೊರಟ್ವಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.